ಸಾಕಷ್ಟು ಜನಕ್ಕೆ ಹಂಸ ಅವರು ಯಾರು ಅಂದ್ರೆ ಅವ್ರು ಹೇಗೆ ಇಂಡಸ್ಟ್ರಿಗೆ ಬಂದ್ರು, ಅದಕ್ಕಿಂತ ಮುಂಚೆ ಏನ್ ಮಾಡ್ತಾ ಇದ್ರು ಅನ್ನೋ ಒಂದಷ್ಟು ಕ್ವಶನ್ಸು ಇದೆ. ಅಂದ್ರೆ ಮೂಲತಃ ಹಂಸ ಅವರು ಎಲ್ಲಿಯವರು, ಅವ್ರ ಊರು ಯಾವುದು, ಸೊ ನೀವು ಬೆಳೆದು ಬಂದ ಹಾದಿ, ನೀವು ನಾನು ಆಕ್ಟರ್ ಆಗಬೇಕು ಅಂತ ಅಂದ್ಕೊಂಡಿದ್ದೆ ಯಾವಾಗ ಈ ಇಂಡಸ್ಟ್ರಿಗೆ ಕಾಲಿಟ್ರಿ, ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋದಾದ್ರೆ. ಅಂದ್ರೆ ಹುಟ್ಟು ಬೆಳೆದೆಲ್ಲ ಬೆಂಗಳೂರೇ. ಸೊ ನಂಗೆ ಚಿಕ್ಕ ವಯಸ್ಸಿಂದನೂ ಐ ಡೋಂಟ್ ನೋ ಲೈಕ್ ನನ್ಗೆ ಆಕ್ಟರ್ ಆಗ್ಬೇಕು ಅಂತಾನೆ ಆಸೆ ಇದ್ದಿದ್ದು. ನಾನು ಹೇಳಿದ್ನಲ್ಲ, ನಂಗೆ ಮಾಲಾಶ್ರೀ ಮ್ಯಾಮ್ ಎಲ್ಲ ಇಷ್ಟ ಇದ್ರು. ನನ್ಗೆ ತುಂಬಾ ಈ ಡ್ಯಾನ್ಸು, ಈ ಕಲ್ಚರಲ್ ಆಕ್ಟಿವಿಟೀಸು, ಈ ಮಾಡಲಿಂಗು, ಫ್ಯಾಷನ್ ಶೋ ಅದ್ರಲ್ಲಿ ತುಂಬಾ ಆಸಕ್ತಿ. ಅಂದ್ರೆ ಮುಂಚೆಯಿಂದನೂ ಲೈಕ್ ರೈಟ್ ಫ್ರಮ್ ಮೈ ಸ್ಕೂಲ್ ಡೇಸ್. ಸೊ ಅವಾಗೆಲ್ಲ ಹೆಂಗಾಗ್ತಿತ್ತು ಅಂತಂದ್ರೆ ವಿಡಿಯೋ ನೋಡ್ಕೊಂಡು ನಾವು ಡ್ಯಾನ್ಸ್ ಸ್ಟೆಪ್ಸ್ ಕಲ್ತ್ಕೊಂಡು ಆನ್ಯುವಲ್ ಡೇಗೆ ಅಥವಾ ಡ್ಯಾನ್ಸ್ ಪರ್ಫಾರ್ಮ್ ಮಾಡ್ತಾ ಇದ್ವಿ. ನಮ್ದೇ ಕೊರಿಯೋಗ್ರಫಿ, ನಮ್ದೇ ಡ್ಯಾನ್ಸು, ನಮ್ದೇ ಕಾಸ್ಟ್ಯೂಮ್. ನನ್ಗೆ ತುಂಬಾ ಇಷ್ಟ ಡ್ಯಾನ್ಸ್ ಮಾಡೋದಂದ್ರೆ, ಈಗಲೂ ನನ್ಗೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಆಗ್ಲಿಂದನೂ ಐ ಡ್ರೀಮ್ ಟು ಬಿಕಮ್ ಅನ್ ಆಕ್ಟ್ರೆಸ್. ಸೊ ಐ ಆಮ್ ಲಿವಿಂಗ್ ಮೈ ಡ್ರೀಮ್ ಅಂತಾನೆ ಹೇಳ್ಬೋದು. ಆಗ್ಲಿಂದನೂ ನನ್ಗೆ ಆಕ್ಟ್ರೆಸ್ ಆಗ್ಬೇಕು ಅಂತಾನೆ ಇಷ್ಟ ಇತ್ತು. ಆಕ್ಟ್ರೆಸ್ಸೇ ಆಗಿದ್ದೀನಿ ಬೈ ಗಾಡ್ಸ್ ಗ್ರೇಸ್. ಖುಷಿ ಇದೆ. ಹುಟ್ಟು ಬೆಳೆದಿದ್ದೆಲ್ಲ ಬ್ಯಾಂಗ್ಳೂರೇ. ಐ ಆಮ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ನಾನು ಆಕ್ಟರ್ಸ್ ಆಗ್ಬೇಕು ಅಂತಂದಾಗ ಮನೆಯಲ್ಲಿ ರಿಯಾಕ್ಷನ್ ಹೇಗಿತ್ತು? ಒಪ್ಕೊಂಡ್ರ? ಅಮ್ಮ ಸಪೋರ್ಟ್ ಮಾಡಿದ್ರು, ಬಟ್ ಅಪ್ಪಂಗೆ ಇಷ್ಟ ಇರಲಿಲ್ಲ ಬಿಕಾಸ್ ಆಫ್ ಇನ್ಸೆಕ್ಯೂರಿಟೀಸ್. ಈಗ ಇಸ್ ಫೈನ್, ಲೈಕ್ ಹೆಮ್ಮೆಯಿಂದ ಹೇಳ್ಕೊತಾರೆ ನನ್ನ ಮಗಳು ಅಂತ. ಸೊ ನಮ್ಮ ಅಪ್ಪ ಅಮ್ಮನ ನಾನು ಪ್ರೌಡ್ ಫೀಲ್ ಮಾಡಿಸಿದೀನಿ. ಖುಷಿ ಇದೆ. ಅಂದ್ರೆ ಏನೋ ಒಂದು ಅಚೀವ್ ಮಾಡಿದೀನಿ ಲೈಫಲ್ಲಿ. ಅಂದ್ರೆ ಇನ್ನೂ ಅಷ್ಟು ಅಚೀವ್ ಮಾಡೋದಿದೆ, ಇಲ್ಲ ಅಂತ ಹೇಳಿಲ್ಲ. ಇಟ್ಸ್ ನೆವರ್ ಎಂಡಿಂಗ್. ಬಟ್ ಎಲ್ಲೋ ಒಂದ್ ಕಡೆ ಲೈಕ್ ಐ ಡನ್ ಸಮಥಿಂಗ್. ಅಂದ್ರೆ ನನ್ ಸತ್ ಮೇಲೂ ನನ್ನ ಹೆಸರು ಉಳ್ಕೊಳ್ಳೋಂತ ಕೆಲಸಗಳು ಮಾಡಿದೀನಿ ಅಂತ. ಬಟ್ ನನ್ಗೆ ಅದೇ ಒಂದು ಆಸೆ ಇದೆ, ಲೈಕ್ ಐ ಹ್ಯಾವ್ ಟು ಡೂ ಸಮ್ ಚಾರಿಟಿ ಅನ್ನೋದು ಒಂದು ಆಸೆ ಇದೆ ಇನ್ ಫ್ಯೂಚರ್. ಸೊ ನನ್ ಮಗನ್ಗೆ ಅದೇ ಹೇಳ್ತಾ ಇರ್ತೀನಿ ಯಾವಾಗ್ಲೂ, ಲೈಕ್ ನಾವು ಹುಟ್ಟಿದ್ವಿ, ನಾವು ಬೆಳೆದ್ವಿ, ನಾವು ತಿಂದ್ವಿ, ನಾವು ಸತ್ವಿ ಅಂತ ಇರಬಾರ್ದು. ನಾವು ಸತ್ ಮೇಲೂ ಜನ ನಮ್ ಹೆಸರು ಹೇಳ್ಕೊಂಡು 4 ಜನ ಊಟ ಮಾಡೋ ತರ ಆಗ್ಬೇಕು, ಒಂದು ಟ್ರಸ್ಟ್ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ದೇವ್ರು ಅದನ್ನ ನೆರವೇರಿಸೋ ಶಕ್ತಿ ಕೊಡ್ಲಿ ಅಂತ ಹೇಳ್ಕೊತೀನಿ. ಯಾಕಂದ್ರೆ ಒಂದ್ ಒಳ್ಳೆ ಗುಡ್ ಥಾಟ್ ಇಟ್ಕೊಂಡಿದ್ದೀರಾ. ಸೊ ಒಳ್ಳೆ ವಿಚಾರಗಳಿಗೆ ದೇವ್ರ ಸಪೋರ್ಟ್ ಇರುತ್ತೆ ಅಂತ ನಾವು ಕೇಳ್ಪಟ್ಟಿದೀವಿ. ಸೊ ನೀವು ಅನ್ಕೊಂಡಿದ್ದೆಲ್ಲ ಆಗ್ಲಿ. ಈ ವರ್ಷ ಇನ್ನು ಅಂದ್ರೆ 2025 ಇನ್ನು ಹೆಚ್ಚೆಚ್ಚು ಒಳ್ಳೆ ಒಳ್ಳೆ ಕ್ಯಾರೆಕ್ಟರ್ ಸಮೇತ ಸೀರಿಯಲ್ ಇರಬಹುದು, ಮೂವೀಸ್ ಅಲ್ಲಿ ಇರಬಹುದು, ನಿಮ್ಮನ್ನ ನೋಡಕ್ ನಾವು ಕೂಡ ಕಾಯ್ತಾ ಇರ್ತೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.